ನಡೆಸಿ ಪಾದದ ಹತ್ರ ತೆಗೆದುಕೊಂಡು ಹೋಗೋಣ. ಸಾಧ್ಯವಾಗಲು ತಮ್ಮ ಹಣೆಯನ್ನು ಮೊಣಕಾಲಿಗೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಮೊಣಕಾಲು ಬೆಂಡ್ ಆಗಬೇಕು. ವಾಪಸ್ ಶ್ವಾಸ ತೆಗೆದುಕೊಂಡಾದ್ಮೇಲೆ ಇನ್ನೊಂದು ಬಾರಿ ಶ್ವಾಸವನ್ನು ಹಾಕ್ತಾ ಮುಂದೆ ಬರೋಣ. ಪಾದಹಸ್ತಾಸನ. ವಾಪಸ್ ಯೋಗ ದಿನವಾಗಿ ಆಚರಿಸ್ತೀವಿ ಅಂತಂದರೆ ಜೂನ್ 21 ಅನ್ನುವಂಥದ್ದು ವರ್ಷದಲ್ಲಿ ಅತಿ ಉದ್ದವಾದ ಹಗಲು ದಿನ ಬರುತ್ತೆ ನಮಗೆ. ಸೊ ಯೋಗಶಾಸ್ತ್ರದ ಪ್ರಕಾರ ಏನು ಹೇಳ್ತಾರೆ ಅಂತಂದ್ರೆ ಈ ದಿನದಿಂದ ಪ್ರಕೃತಿಯಲ್ಲಿ ವಿಶೇಷ ಶಕ್ತ ಬದಲಾವಣೆಗಳು ಆರಂಭವಾಗ್ತವೆ. ಮನಸ್ಸು, ದೇಹ ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸಲು ಅತ್ಯಂತ ಸುಸ್ಥಿರವಾದಂಥ ಸಮಯ ಎಂದು ಪರಿಗಣಿಸಲಾಗುವುದು.